ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿ ಕನ್ನಡ ನ್ಯೂಸ್. ನಾನು ನವ್ಯ. ಸ್ಮಾರ್ಟ್ ಹೋಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಮೆಂಟ್ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಿಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಮೆಂಟ್ ಅಲ್ಲಿ ಎಷ್ಟು ವಿಧಗಳಿದೆ, ಅದರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅಂತ ಇವತ್ತು ನಮಗೆ ತಿಳಿಸ್ಕೊಡ್ತಾರೆ. BV ರವೀಂದ್ರನಾಥ್ ತಾಂತ್ರಿಕ ಮುಖ್ಯಸ್ಥರು ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ಅದರ ಜೊತೆಗೆ ಡಾಕ್ಟರ್ LR ಮಂಜುನಾಥ್, ಮಾಜಿ ಅಧ್ಯಕ್ಷ ICI ಅವರಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್, ಇನ್ನು ಮೊದಲಿಗೆ ಸಿಮೆಂಟ್ ಅನ್ನೋದು ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಪ್ರತಿಯೊಂದು ಮನೆಯನ್ನು ಕಟ್ಟಬೇಕು ಅಂದರೆ ಸಿಮೆಂಟ್ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹಾಗಾಗಿ ಮೊದಲಿಗೆ ಸಿಮೆಂಟಲ್ಲಿ ಎಷ್ಟು ವಿಧಗಳಿರುತ್ತೆ ಮತ್ತು ಎಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ ಹೇಳೋದಾದರೆ? ಸಿಮೆಂಟು ಇವಾಗ ಪ್ರತಿಯೊಂದು ಕಟ್ಟಡ ಕಟ್ಟಬೇಕು ಅಂದರೆ ಸಿಮೆಂಟು ಅತಿ ಪ್ರಾಮುಖ್ಯವಾದ ಪಾತ್ರವನ್ನು ಮಾಡುತ್ತೆ. ಸಿಮೆಂಟು ರೋಮನ್ ಪೀರಿಯಡಿಂದಲೂ ಸಿಮೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ವಾಲ್ಕ್ಯಾನಿಕ್ ಆ್ಯಶ್, ಪಜಲೋನಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಕಟ್ಟಡಗಳನ್ನ ಕಟ್ತಾಯಿದ್ವಿ. ಸುಮಾರು 1824ರಲ್ಲಿ ಇಂಗ್ಲೆಂಡ್ನಲ್ಲಿ ಜೋಸೆಫ್ ಆಸ್ಪಿಡಿನ ಒಬ್ಬರು, ಅವರು ಮೇಸನ್ ಬ್ರಿಕ್ಲೇಯರ್, ಅವರು ಸುಣ್ಣಕಲ್ಲನ್ನ ಅದನ್ನು 1500 ಡಿಗ್ರಿ ಸೆಂಟಿಗ್ರೇಡ್ಗೆ ಬರ್ನ್ ಮಾಡಿ ಅದನ್ನು ಸಿಮೆಂಟ್ ಆಗಿ ಪರಿವರ್ತನೆ ಮಾಡಿದ್ರು, ಕ್ಲಿಂಕರ್ ಮಾಡಿ ಅದನ್ನು. ಆವಾಗಲಿಂದ ಜರ್ನಿ ಆಫ್ ಸಿಮೆಂಟ್ ಸ್ಟಾರ್ಟ್ ಆಯಿತು. ಈಗ ಪ್ರಪಂಚದಲ್ಲಿ ಸುಮಾರು 4.2 ಬಿಲಿಯನ್ ಮೆಟ್ರಿಕ್ ಟನ್ನಷ್ಟು ಸಿಮೆಂಟ್ನ ಉತ್ಪಾದನೆ ಆಗ್ತಾಯಿದೆ ಮತ್ತು ಅದು ಬಳಕೆಯೂ ಸಹ ಆಗ್ತಾಯಿದೆ. ಸಿಮೆಂಟ್ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಅಂದರೆ, ನಾವು ಸಿಮೆಂಟ್ ಇಲ್ಲದೆ ಈ ಪ್ರಪಂಚನ ಊಹೆ ಮಾಡೋಕ್ಕಾಗಲೂ ಆಗಲ್ಲ. ದೊಡ್ಡ ದೊಡ್ಡ ಕಟ್ಟಡಗಳು, ಗಗನಚುಂಬಿ ಕಟ್ಟಡಗಳಾಗಲಿ, ರಸ್ತೆಗಳಿರಲಿ, ಹೈವೇಗಳು, ಏರ್ಪೋರ್ಟ್ಗಳು. ಇವಾಗ ಮೊನ್ನೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಆಯಿತು. ಇಂಥ ಅತ್ಯುನ್ನತ ಶ್ರೇಷ್ಠ ಕಟ್ಟಡಗಳು ಮತ್ತು ಮನೆಗಳು ಬೆಂಗಳೂರಿನಲ್ಲಿ ಪ್ರತಿಯೊಂದು ಲೇಔಟ್ಗೋದು ತುಂಬ ಸುಂದರವಾದ ಮನೆಗಳು ನೋಡ್ತೀವಿ. ಇದೆಲ್ಲ ಆಗಬೇಕಾದ್ರೆ ಸಿಮೆಂಟ್ ಪ್ರಾಮುಖ್ಯತೆ ತುಂಬ ಇದೆ. ಅದು ಸಿಮೆಂಟು ಏನಂದರೆ, ಅದು ಒಂದು ಬೈಂಡಿಂಗ್ ಮೆಟೀರಿಯಲ್ಲು. ನಮ್ಮ ಜಲ್ಲಿ, ಮರಳು, ಈ ಎರಡು ಸಾಮಗ್ರಿಗಳನ್ನು ನೀರನ್ನ ಆ್ಯಡ್ ಮಾಡ್ತೀವಿ ನಾವು. ಎರಡನ್ನೂ ಮಿಕ್ಸ್ ಮಾಡಿದ್ರೆ ವಿತ್ ಕೆಮಿಕಲ್ ರಿಯಾಕ್ಷನ್ ಇದು ಬೈಂಡ್ ಮಾಡುತ್ತೆ. ಆಮೇಲೆ ಸಿಮೆಂಟ್ ವಿಧಗಳು ಕೇಳಿದ್ವಿ, ಹಲವಾರು ವಿಧಗಳಿದೆ. ಸಿಮೆಂಟು ಉತ್ಪಾದನೆ ಒಂದು ಎಕೋ ಫ್ರೆಂಡ್ಲಿ ಆ್ಯಕ್ಟಿವಿಟಿ ಅಲ್ವೇ ಅಲ್ಲ, ಪರಿಸರ ಮಾಲಿನ್ಯ ಆಗ್ತಾಯಿದೆ. ಅದಕ್ಕೋಸ್ಕರ ಹೆಚ್ಚು ವಿಧವಾದ ಸಿಮೆಂಟ್ ಉತ್ಪಾದನೆ ಆಗ್ತಾಯಿದೆ. ಇವಾಗ ಬ್ಲೆಂಡೆಡ್ ಸಿಮೆಂಟ್ಸ್ ಬಂದಿದೆ, ಅಂದರೆ ಮಿಶ್ರಿತ ಸಿಮೆಂಟು, ಸಂಯೋಜಿತ ಸಿಮೆಂಟ್, ಕಾಂಪೋಸಿಟ್ ಸಿಮೆಂಟ್ಸ್ ಅಂತ ಬಂದಿದೆ. ಸೊ ತುಂಬ ಮುಂಚೆ ನಾವು 10 ವರ್ಷಗಳ ಹಿಂದೆ OPC 43 ಗ್ರೇಡ್, 53 ಗ್ರೇಡ್ ಸಿಮೆಂಟ್ ಯೂಸ್ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಈಗ ಬ್ಲೆಂಡೆಡ್ ಸಿಮೆಂಟ್ ಕಾಲ. ಇಂಡಿಯಾದಲ್ಲಿ ಇವಾಗ ಸುಮಾರು 73% ಏನು ಸಿಮೆಂಟ್ ಪ್ರೊಡಕ್ಷನ್ ಆಗ್ತಾಯಿದೆ ಇವಾಗ 350 ಮಿಲಿಯನ್ ಟನ್ಸು, ಅದು 73% ಇವಾಗ ಮಿಶ್ರಿತ ಸಿಮೆಂಟ್, ಬ್ಲೆಂಡೆಡ್ ಸಿಮೆಂಟ್ನ ನಾವು ಮನೆ ಕಟ್ಟೋದಕ್ಕೆ, ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ, ರಸ್ತೆಗಳು ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಹಲವಾರು ವಿಧಗಳಿದೆ ಸಿಮೆಂಟಲ್ಲಿ. ಸರ್, ನೀವೇನು ಹೇಳ್ತೀರಾ ಸರ್, ಸಿಮೆಂಟ್ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ, ಮತ್ತು ಅದ್ರ ವಿವಿಧಗಳ ಬಗ್ಗೆ ಹೇಳ್ತಾಯಿದ್ರೆ? ಒಂದು ಮನೆ ಕಟ್ಟೋದರಲ್ಲಿ ಬಹು ಮುಖ್ಯವಾದ ಒಂದು ಸಾಮಗ್ರಿ ಅಂತ ಹೇಳಿದರೆ ಸಿಮೆಂಟ್. ಸಿಮೆಂಟ್ ಇಲ್ಲದೆ ಮನೆ ಕಟ್ಟೋದು ಬಹಳ ವಿರಳ. ಅದು ಅತಿ ಆಗುವುದಿಲ್ಲ ಅಂತಿಲ್ಲ, ಬಟ್ ಕೆಲವೊಂದು ಆಲ್ಟರ್ನೇಟಿವ್ ಮೆಟೀರಿಯಲ್ಸ್ ಇದೆ, ಬಟ್ ಸಿಮೆಂಟಿಗೆ ರಿಪ್ಲೇಸ್ಮೆಂಟ್ ಆಗಿ ಇಲ್ಲಿ ಸಾಧ್ಯನೇ ಇಲ್ಲ. ಸುಮಾರು ಒಂದು ಮನೆ ಕಟ್ಟೋದರಲ್ಲಿ ಪರ್ಸೆಂಟೇಜ್ ಪ್ರಕಾರದಲ್ಲಿ ನೋಡಿದರೆ ಸಿಮೆಂಟು ಸುಮಾರು ಒಂದು 25-30% ಬರ್ತದೆ ಸಿಮೆಂಟ್. ಇದರಲ್ಲಿ ಸಿಮೆಂಟು ಎಲ್ಲ ಮನೆ ಕಟ್ಟೋದಕ್ಕೆ ರೈಟ್ ಫ್ರಮ್ ಫೌಂಡೇಶನಿಂದ ಹಿಡಿದು ನೀವು RCC ಹಾಕೋದ್ರಿಂದಾಗಲಿ ಅಥವಾ ರೂಫ್ ಹಾಕೋದ್ರಿಂದ, ಪ್ಲಾಸ್ಟ್ರಿಂಗ್ ಮಾಡೋದರಿಂದ, ಫ್ಲೋರಿಂಗ್ ಮಾಡೋದಕ್ಕೆ ಎಲ್ಲ ಇದರಲ್ಲೂ ಸಿಮೆಂಟು ಅತ್ಯಂತ ಅವಶ್ಯಕ. ಈ ಸಿಮೆಂಟ್ ಇಲ್ಲದೇ ಖಂಡಿತವಾಗಲೂ ಯಾವುದೇ ಮನೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಿಮೆಂಟಿನ ಬಗ್ಗೆ ಯಾಕೆ ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ಜನ ಮನೆಗಳನ್ನು ಕಟ್ಟುವಾಗ ಅವರಿಗೆ ಒಂಥರ ಗೊಂದಲ ಇರ್ತದೆ. ಯಾವ ಸಿಮೆಂಟನ್ನು ತೊಗೊಳ್ಬೇಕು, ಯಾವುದನ್ನು ಉಪಯೋಗಿಸ್ಕೊಳ್ಬೇಕು, ಹೇಗೆ ಕಟ್ಟಬೇಕು. ಯಾಕೆಂದರೆ ಇವತ್ತಿನ ದಿವಸ ಬಹಳ ವಿಧವಾದ ಸಿಮೆಂಟ್ಗಳು ಮಾರ್ಕೆಟಲ್ಲಿದೆ. ಅದರಲ್ಲಿ ಅವರಿಗೆ ಆ ಗೊಂದಲದಲ್ಲಿ ಸಿಲುಕಿ ಅವರು ಯಾವುದೋ ಒಬ್ಬರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಸಿಮೆಂಟನ್ನು ತೊಗೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಸಿಮೆಂಟ್ ಯಾವುದು, ಹೇಗೆ, ಎಲ್ಲಿ ಪ್ರಾಮುಖ್ಯತೆ ಇದೆ, ಯಾವುದು ಪ್ರಮುಖವಾಗಿ ನಿಮ್ಮ ಮನೆಗೆ, ನಿಮ್ಮ ಇದಕ್ಕೆ ಅನುಸರಿಸೋದಕ್ಕೆ ಹೇಗೆ ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ವಿ ಇವತ್ತಿನ ನಾವು. ಸೊ ಹಾಗಾಗಿ ಇನ್ನು ಮುಂದಿನ ಇದರಲ್ಲಿ ಹೇಳ್ತೇವೆ ಸಿಮೆಂಟಿನ ಬಗ್ಗೆ, ಹೇಗೆ ಅದರ ಉಪಯುಕ್ತತೆ, ಪ್ರಾಮುಖ್ಯತೆ ಹೇಗೆ ಅಂತ. ಇದು ಬಗ್ಗೆ ಸಿಮೆಂಟು ಯಾವುದು ಹೇಳಿದಾಗೆ ಅತಿ ಪ್ರಮುಖವಾದ ಒಂದು ಅಂಶ ಅಂತ ಹೇಳ್ಬೋದು. ಸರ್, ಹಾಗೆ ಹೇಳ್ತಾ ಇದ್ರೆ, ಯಾಕಂದರೆ ಮನೆಯನ್ನು ಕಟ್ಟಬೇಕು ಅಂದರೆ ಸಾಕಷ್ಟು ಜನ ಕನ್ಫ್ಯೂಷನ್ ಇರುತ್ತೆ, ಯಾವ ಸಿಮೆಂಟ್ ಯೂಸ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಬಿಲ್ಡಿಂಗ್ಗಳು ಸಪ್ರೇಟ್ ಇರುತ್ತೆ, ಆಫೀಸ್ ಸಪ್ರೇಟ್ ಇರುತ್ತೆ. ಸೊ ಹೀಗೆ ಸಾಕಷ್ಟು ಬೇರೆ ಬೇರೆ ಕೆಲಸಗಳಿಗೆ ಸಿಮೆಂಟ್ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ಯಾವ ಒಂದು ಕೆಲಸಗಳಿಗೆ ಸಿಮೆಂಟ್ಗಳನ್ನು ಬಳಸಬಹುದು ಅಂತ?
ಸಿಮೆಂಟ್ ಹೇಳಿದ ಹಾಗೆ ನೋಡಿ, ಸಿಮೆಂಟಲ್ಲಿ ಡಾಕ್ಟರ್ ಎಲ್ ಆರ್ ಮಂಜುನಾಥ್ ಅವರು ಮೊದಲೇ ಹೇಳಿದರು, ಸಿಮೆಂಟು ನಡೆದು ಬಂದ ದಾರಿ ಅಂದರೆ ಗ್ರೀಕ್ ಅಥವಾ ರೋಮನ್ ಕಾಲದಿಂದಲೂ ಅದು ಸಿಮೆಂಟು ಬಂದಿದೆ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಮೊದಲಿಗೆ ಶುರುವಾಗಿದ್ದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ. ಜನಗಳಿಗೆ ಎಲ್ಲದರಲ್ಲೂ ಗೊತ್ತಿತ್ತು, ಮೊದಲೆಲ್ಲ ಬರೀ OPC ಸಿಮೆಂಟ್ ಅಂತಲೇ ಇತ್ತು. ಅದರಲ್ಲಿ ಮುಖ್ಯವಾಗಿ 3 ವಿಧಗಳಿದ್ವು, 33 ಗ್ರೇಡ್, 43 ಗ್ರೇಡ್, 53 ಗ್ರೇಡ್ ಅಂತ ಬಂತು. ಅದು ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ ಆಫ್ ಸಿಮೆಂಟ್ ಅಥವಾ ಗ್ರೈಂಡಿಂಗ್ ಆಫ್ ದಿ ಸಿಮೆಂಟ್ ಮೇಲೆ ಹೋಗ್ತದೆ, ಯಾವ್ಯಾವ ಗ್ರೇಡಲ್ಲಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಕೊನೆಗೆ ಈಗ ಇತ್ತೀಚಿನ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ನಿಮಗೆ ಬರೀ OPC ಸಿಮೆಂಟ್ ಹಾಕಿರೋದ್ರಿಂದ ಸುಸ್ಥಿರತೆಗೆ ಅಷ್ಟೊಂದು ಉಪಯುಕ್ತತೆ ಆಗ್ತಾ ಇರಲಿಲ್ಲ. ಅಂದರೆ ಸಸ್ಟೈನೇಬಿಲಿಟಿ ಆಫ್ ಇಟ್ ಏನಾಗ್ತದೆ ಅಂದರೆ, ದ ಸಿಮೆಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್. ಈವನ್ ಇನ್ಕ್ಲೂಡಿಂಗ್ ಅದರ ಪ್ರೊಡಕ್ಷನ್ನಲ್ಲಿ ನೀವು ತಗೊಳ್ತಾ ಅಂತ ಹೇಳಿದರೆ, ಇಟ್ ಆಲ್ಸೋ ಪಾರ್ಟಿಸಿಪೇಟ್ಸ್ ಇನ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ. ಸೊ ಅದ್ರ ಬಗ್ಗೆ ಅದ ನಂತರ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಅದ್ರ ಬಗ್ಗೆ. ಸೊ ಆ ಒಂದು ಇದರಲ್ಲಿ ಆದಷ್ಟು ನಾವು ಎಷ್ಟನ್ನು ಸಿಮೆಂಟನ್ನು ಕಮ್ಮಿ ಮಾಡಿಕೊಂಡು ಎಷ್ಟನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ. ಸಿಮೆಂಟ್ ಅವಶ್ಯವಾಗಿ ಉಪಯೋಗ ಇದೆ, ಬಟ್ ಆದರೂ ಅದರಲ್ಲಿ ಎಷ್ಟನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ. ಆ್ಯಸ್ ನೀವು ಹೇಳಿದ ಹಾಗೆ ಈಗ ಸಿಮೆಂಟ್ನಲ್ಲಿ 3-4 ವಿಧಗಳಂತ ಹೇಳಿದ್ನಲ್ಲ, ಒಂದು OPC ಇದೆ, ಒಂದು PPC ಅಂತ ಇದೆ, ಪಜಲಾನಾ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ, ಆಮೇಲೆ ಬ್ಲೆಂಡೆಡ್ ಸಿಮೆಂಟ್ ಅಂತ ಬರ್ತದೆ, ಆಮೇಲೆ ಕಾಂಪೋಸಿಟ್ ಸಿಮೆಂಟ್ ಅಂತ ಇದೆ. ಸೊ ಹಾಗಾಗಿ ಬೇರೆ ಬೇರೆ ವಿಧಗಳಂಥ ಸಿಮೆಂಟ್ಗಳು ಇದೆ. ಆಮೇಲೆ ಇವಾಗೆಲ್ಲ ನಾನು ಹೇಳಿದೆ 43 ಗ್ರೇಡ್ ಆ್ಯಂಡ್ 53 ಗ್ರೇಡ್ ಅಂತ 2 ಸಿಮೆಂಟ್ ಇದೆ ಗ್ರೇಡ್ ಲೆಕ್ಕದಲ್ಲಿ ಹೋದರೆ. ಪ್ಲಸ್ 33 ಗ್ರೇಡ್ ಅಂತ ಈಗ ಸದ್ಯಕ್ಕೆ ಇಲ್ಲ, ಬಟ್ ವಾಟ್ ಎವರ್ ವಿ ಸಿ ದಿ ಬ್ಲೆಂಡೆಡ್ ಅಥವಾ ಕಾಂಪೋಸಿಟ್ ಸಿಮೆಂಟ್ಸ್ ಆರ್ ಆಲ್ವೇಸ್ ಪಾರ್ಟಿಸಿಪೇಟಿಂಗ್. ಏನು ಹೇಳ್ತೇವೆ ನೀವು ಇದಕ್ಕೆ? ನಿಜ. ಈಗ ಏನಾಗಿದೆ ಅಂದರೆ, ಈಗ ಪ್ರಪಂಚದ ಸುರಕ್ಷತೆ ಇಂಪಾರ್ಟೆಂಟು. ನಾವು ತಿಳ್ಕೊಂಡಿರೋ ಪ್ರಕಾರ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸು ಆಲ್ಮೋಸ್ಟ್ 50.3 ಗಿಗಾಟನ್ಸ್ ಎಮಿಷನ್ಸ್ ಆಗ್ತಾಯಿದೆ ಪರ್ ಇಯರ್ಗೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸು 30.5 ಗಿಗಾಟನ್ಸು. ಸಿಮೆಂಟ್ ಕಾಂಟ್ರಿಬ್ಯೂಷನ್ನು, ಸಿಮೆಂಟ್ ಉತ್ಪಾದನೆ ಮಾಡಬೇಕು ಅಂದರೆ ನಾವು ಸುಣ್ಣದ ಕಲ್ಲನ್ನ ನಾವು 1500 ಡಿಗ್ರಿ ತನಕ ರೋಟ್ರಿ ಕಿಲ್ನಲ್ಲಿ ಅದನ್ನು ಬರ್ನ್ ಮಾಡಬೇಕು. ಬರ್ನ್ ಮಾಡಿದರೆ ನಮಗೆ ಇದು ಬೋಗಸ್ ಕಾಂಪೌಂಡ್ ಬರುತ್ತೆ, ಬೋಗಸ್ ಕಾಂಪೌಂಡ್. ಅದನ್ನು ಯೂಸ್ ಮಾಡ್ಕೊಂಡು ನಾವು ಸಿಮೆಂಟ್ನ ನಾವು ತಯಾರು ಮಾಡ್ತಾಯಿದ್ದೀವಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಎಷ್ಟು ಬರ್ತಾ ಇದ್ದಾರೆ, ಒಂದು ಟನ್ ಕ್ಲಿಂಕರ್ ಮಾಡಬೇಕು ಅಂದರೆ ಸುಮಾರು 900 kg ಕಾರ್ಬನ್ ಡೈಆಕ್ಸೈಡ್ ಬರ್ತಾಯಿದೆ. 1 ಟನ್ OPC ಮಾಡಬೇಕಂದ್ರೆ 800 kg ಕಾರ್ಬನ್ ಡೈಆಕ್ಸೈಡು ಈಗ ಬರ್ತಾಯಿದೆ. ಸೊ ಇಷ್ಟು ನಾವು ಸುಮಾರು 4.2 ಬಿಲಿಯನ್ ಟನ್ ಸಿಮೆಂಟ್ ಮಾಡ್ತಾ ಇರಬೇಕಂದ್ರೆ ಸುಮಾರು 2.3 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸು ಎವ್ರಿ ಇಯರ್ ಆಗ್ತಾಯಿದೆ. ಅದರಿಂದ ನಮ್ಮ ಪರಿಸರ ಮಾಲಿನ್ಯ ಆಗ್ತಾಯಿದೆ, ನಮ್ಮ ಜಲ ಸಂಪನ್ಮೂಲ ಹಾಳಾಗ್ತಾ ಇದೆ. ಹಾಗೆ ಇವಾಗ ಕಂಟಿನ್ಯೂಸ್ ಆಗಿ ನಾವು ಅದೇ ಥರ ಕಂಟಿನ್ಯೂ ಮಾಡಿದ್ರೆ ಆಗಲ್ಲ. ಅದರಿಂದ ಎಲ್ಲ ಸಿಮೆಂಟ್ ಕಂಪ್ನಿಗಳು ಮತ್ತು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಬಂದಿದೆ, ಬ್ಲೆಂಡೆಡ್ ಸಿಮೆಂಟ್ಸ್ ಮಾಡಬೇಕು ಅಂತ. ಮಿಶ್ರಿತ ಸಿಮೆಂಟು, ಸ್ಲ್ಯಾಗ್ ಸಿಮೆಂಟ್ ಇರ್ಬೋದು, ಅಥವಾ PPC ಅಂತ ಅಂದರೆ ಪೋರ್ಟ್ಲ್ಯಾಂಡ್ ಪಜಲಾನಾ ಸಿಮೆಂಟು, ಕಾಂಪೋಸಿಟ್ ಸಿಮೆಂಟ್ ಅಂದರೆ ಸ್ಲ್ಯಾಗ್ ಮತ್ತು ಫ್ಲೈ ಆ್ಯಶ್ 2 ಬ್ಲೆಂಡ್ ಆಗಿ ಬರುತ್ತೆ. ಸೊ ಪ್ರತಿಯೊಂದು ಸಿಮೆಂಟಲ್ಲೂ ಸಹ ಬೇರೆ ಬೇರೆ ರೀತಿಯಲ್ಲಿ ನಾವು ಮಿಶ್ರಣ ಮಾಡ್ತೀವಿ. ಈಗ PPC ಸಿಮೆಂಟಲ್ಲಿ ಫ್ಲೈ ಆ್ಯಶ್ ಅದು ಇಟ್ಸ್ ಎ ಬೈ ಪ್ರಾಡಕ್ಟ್ ಆಫ್ ಥರ್ಮಲ್ ಇಂಡಸ್ಟ್ರಿ. ಸುಮಾರು 15 to 35% ನಾವು ಅದನ್ನು ಮಿಕ್ಸ್ ಮಾಡ್ತೀವಿ ಬೇಸ್ಡ್ ಆನ್ ದಿ ಗ್ರೇಡು. ಹಾಗೆಯೇ ಸ್ಲ್ಯಾಗ್ ಸ್ಟಾರ್ಟಿಂಗ್ ಫ್ರಮ್ 25 to 70% ಮಿಕ್ಸ್ ಮಾಡ್ತೀವಿ. ಕಾಂಪೋಸಿಟ್ ಸಿಮೆಂಟಲ್ಲೂ ಅಷ್ಟೇ ಮಿಶ್ರಣ ಮಾಡಿ ಕ್ಲಿಂಕರ್ ಫ್ಯಾಕ್ಟರ್ ಏನಿದೆ, ಕ್ಲಿಂಕರ್ ಫ್ಯಾಕ್ಟರ್ ಅದನ್ನು ಕಮ್ಮಿ ಮಾಡಬೇಕು ಅಂತ ಇದಿದೆ. ಸೊ ಇದರಿಂದ ಈ ಎವರಿ ಟನ್, ಇವಾಗ ನಾವು 1 ಟನ್ OPC ಸಿಮೆಂಟ್ ಮಾಡಬೇಕಂದ್ರೆ ಆಲ್ರೆಡಿ ನಾನು ಹೇಳಿದೆ 800 kg ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. 1 ಟನ್ PPC ಮಾಡಬೇಕು ಅಂತ ಅಂದರೆ ಸುಮಾರು 550 kg ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. 1 ಟನ್ ಸ್ಲ್ಯಾಗ್ ಮಾಡಬೇಕು ಅಂದರೆ 350 kg ಕಾರ್ಬನ್ ಡೈಆಕ್ಸೈಡು. ಹಾಗೆ ಕಾಂಪೋಸಿಟ್ ಸಿಮೆಂಟ್ ಮಾಡಿದ್ರೆ 400 kg ಪ್ಲಸ್. ಸೊ ಹೀಗೆ ನಾವು ಯಾವ ಸಿಮೆಂಟು ಎಕೋ ಫ್ರೆಂಡ್ಲಿ ಇದೆ ನೋಡಬೇಕು. ಇವಾಗ PPC ಸಿಮೆಂಟು, ಸ್ಲ್ಯಾಗ್ ಸಿಮೆಂಟು, ಕಾಂಪೋಸಿಟ್ ಸಿಮೆಂಟು ಇದೆಲ್ಲ ಎಕೋ ಫ್ರೆಂಡ್ಲಿ ಸಿಮೆಂಟ್ಸು. ಈ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಕಟ್ಟಡ ಸುಸ್ಥಿರವಾಗಿರುತ್ತೆ. ಅಡ್ವಾಂಟೇಜ್ ಆಫ್ ಬ್ಲೆಂಡೆಡ್ ಸಿಮೆಂಟ್ ಇಸ್ ಮೆನಿ. ಒಂದು ಲಾಂಗ್ ಟರ್ಮ್ ಸ್ಟ್ರೆಂತು, ಇದು ಒಂದು ಕಟ್ಟಡದಲ್ಲಿ ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಕೇಳ್ತೀವಿ. ಲಾಂಗ್ ಟರ್ಮ್ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗುತ್ತೆ. ವಾಟರ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಮಿಕ್ಸ್ ಮಾಡಬೇಕು ಅಂತ ಅಂದರೆ ವಾಟರ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ದಿ ಪಾರ್ಟಿಕಲ್ ಸೈಜಸ್ಸು. ಆಮೇಲೆ ವಾಟರ್ ಪರ್ಮಿಬಿಲಿಟಿ ಅದು ರಿಡಕ್ಷನ್ ಆಗುತ್ತೆ. ಅಂದರೆ ಇಟ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಡೆನ್ಸ್ ಕಾಂಕ್ರೀಟ್, ವಾಟರ್ ಪ್ರೂಫ್ ಆಗುತ್ತೆ ಕಾಂಕ್ರೀಟು. ಹಾಗೆಯೇ ಸಲ್ಫೇಟ್ ಕ್ಲೋರೈಡ್ ಅಟ್ಯಾಕು, ಇವಾಗ ಕೋಸ್ಟಲ್ ಎನ್ವಿರಾನ್ಮೆಂಟಲ್ಲಿ ಸಲ್ಫೈಡ್ಸು ಕ್ಲೋರೈಡ್ಸ್ ಇರುತ್ತೆ. ಇದರಿಂದ ರೆಸಿಸ್ಟೆನ್ಸ್ ಬರುತ್ತೆ ಕಾಂಕ್ರೀಟ್ಗೆ, ನಾವೇನು ಕಾಂಕ್ರೀಟ್ ಮಾಡಿದ್ರು.
ಜೊತೆಗೆ ಸಿಟಿ ಅರ್ಬನ್ ಸಿಟಿ ಇದರಲ್ಲಿ ಬ್ಯಾಂಗ್ಳೂರು ಅಥವಾ ಮ್ಯಾಂಗ್ಳೂರು, ಮೈಸೂರು ಎನಿ ಸಿಟೀಸ್ನಲ್ಲಿ ಈ ಎಮಿಷನ್ಸ್, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಬಿಕಾಸ್ ಆಫ್ ವೆಹಿಕಲ್ ಮೂವ್ಮೆಂಟ್ ಅದೆಲ್ಲ ಇದೆ. ಸೊ ಅದಕ್ಕೆಲ್ಲ ರೆಸಿಸ್ಟೆನ್ಸ್ ಬೇಕು. ಇದರಲ್ಲಿ ಕಾರ್ಬನೇಷನ್ ಆಫ್ ಸ್ಟೀಲ್ ಆಗುತ್ತೆ, ಕರೋಷನ್ ಆಫ್ ಸ್ಟೀಲ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ನಾವು ಬ್ಲೆಂಡೆಡ್ ಕಾಂಕ್ರೀಟ್ಸು, ಬ್ಲೆಂಡೆಡ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಬಹಳ ಅನುಕೂಲ ಇದೆ. ಅದನ್ನು ನಾವು ಯೂಸ್ ಮಾಡಬೇಕು ಹೆಚ್ಚು ಪ್ರಮಾಣದಲ್ಲಿ. ಇನ್ನೂ ಸಹ ನಾವು ಕಸ್ಟಮರ್ಸು, ನಮ್ಮ ಹೋಮ್ ಬಿಲ್ಡರ್ಸು, ನನಗೆ OPC 43 ಗ್ರೇಡ್ ಸಿಮೆಂಟೇ ಬೇಕು, 53 ಗ್ರೇಡ್ ಸಿಮೆಂಟೇ ಬೇಕು, ಹಾಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅದು ತಪ್ಪು. ಬ್ಲೆಂಡೆಡ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಒಂದು ಪರಿಸರ ಮಾಲಿನ್ಯವನ್ನು ನಾವು ಕಮ್ಮಿ ಮಾಡ್ತಾಯಿದ್ದೀವಿ, ಜೊತೆಗೆ ಮತ್ತು ಬಿಲ್ಡಿಂಗ್ನ ಸುಸ್ಥಿರ ಮಾಡ್ತಾಯಿದ್ದೀವಿ, ಸಸ್ಟೈನಬಿಲಿಟಿ ಕೋಫಿಷಿಯಂಟ್ ಇನ್ಕ್ರೀಸ್ ಮಾಡ್ತಾಯಿದ್ದೀವಿ, ಸ್ಮಾರ್ಟ್ ಹೋಮ್ಸ್ ಮಾಡ್ತಾಯಿದ್ದೀವಿ. ಇದೆಲ್ಲ ಬೆನಿಫಿಟ್ ಇದೆ. ಹೌದು. ಎಸ್ಸಿನ ಸಸ್ಟೈನಬಲ್ ಒಂದು ಕಟ್ಟಡ ಸಸ್ಟೈನಬಲ್ ಆಗಿರಬೇಕು ಅಂದರೆ ಅದರಲ್ಲಿ ಸಿಮೆಂಟ್ ಪಾತ್ರ ಎಷ್ಟಿರುತ್ತೆ ಮತ್ತು ಯಾವ ರೀತಿ ಸಿಮೆಂಟನ್ನು ಬಳಕೆ ಮಾಡಬಹುದು ಅಂತ ಸರ್? ಇಲ್ಲ, ಈಗಲೇ ಡಾಕ್ಟರ್ ಮಂಜುನಾಥ್ ಹೇಳಿದಾಗೆ ಸಿಮೆಂಟು ಅತಿ ಮುಖ್ಯವಾದ ಒಂದು ಬಿಲ್ಡಿಂಗಿನ ಅಂಶ. ಸೊ ಅವರು ಹೇಳಿದರು ಸಸ್ಟೈನಬಿಲಿಟಿಗೆ ನೀವು ಬರೀ OPC ಸಿಮೆಂಟನ್ನೇ ಉಪಯೋಗಿಸ್ಬೇಕಾಗಿಲ್ಲ, ಅದರ ಬದಲಾಗಿ ನೀವು ಬ್ಲೆಂಡೆಡ್ ಸಿಮೆಂಟ್ಗಳನ್ನು ಉಪಯೋಗಿಸಿ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಸಸ್ಟೈನಬಿಲಿಟಿ ಕೋಎಫಿಷಿಯಂಟ್ ಆಫ್ ಎ ಬಿಲ್ಡಿಂಗ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ನೀವು ಜಾಸ್ತಿ ಮಾಡಿಕೊಂಡು ನಿಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಬಹುದು. ಸುಮಾರು ಒಂದು ಬ್ಯಾಗ್ ಸಿಮೆಂಟು OPC 43 ಅಂತಂದರೆ ಎಮಿಷನ್ಸ್, ಒಂದು ಬ್ಯಾಗ್ ಸಿಮೆಂಟ್ ತೊಗೊಂಡ್ರೆ 40 kg, ಒಂದು 50 kg ಸಿಮೆಂಟಲ್ಲಿ ಬರ್ಬೋದು ಎಮಿಷನ್ಸು. ಅದೇ ನೀವು ಬ್ಲೆಂಡೆಡ್ ಸಿಮೆಂಟ್ ಯೂಸ್ ಮಾಡಿದ್ರೆ 25 kg ಬರ್ಬೋದು. ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗುತ್ತೆ. ಸೊ ನಾನು ಎಷ್ಟು ಸಿಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಕಟ್ಟಡ ಕಟ್ಟಬೇಕು ಅಂತಂದರೆ 2000 ಮೂಟೆ ಯೂಸ್ ಮಾಡ್ಬೋದು. ಅವಾಗ 2000 ಇಂಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 30 kg ಕಾರ್ಬನ್ ಡೈಆಕ್ಸೈಡ್ ಅಥವಾ ಇದು ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನಾನು ಕಮ್ಮಿ ಮಾಡ್ತಾ ಇದ್ದೀನಿ, ನಾನು ಎಮಿಟ್ ಮಾಡ್ತಾ ಇಲ್ಲ. ಸೊ ಅದು ಒಂಥರ ಸೆಲ್ಫ್ ಇದು ಏನು ನಾವಿಷ್ಟೇ ನಾವು ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಿಂದ ಈ ಒಂದು ಸಮಾಜಕ್ಕೆ, ನಮ್ಮಿಂದ ಒಂದು ಸಸ್ಟೈನೇಬಿಲಿಟಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ. ಏಕೆಂದರೆ ಇವತ್ತಿನ ದಿವಸ ಎಲ್ಲ ಕನ್ಸ್ಟ್ರಕ್ಷನ್ನಲ್ಲಿ ಎಲ್ಲ ಕಡೆಯಲ್ಲಿ ಏನಂದರೆ ಸುಸ್ಥಿರತೆಯೇ ಬಹುಮುಖ್ಯವಾದ ಅಂಶ ಅಂತ ಆಗಿಬಿಟ್ಟಿದೆ. ಸಸ್ಟೈನಬಿಲಿಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏನಾಗುತ್ತೆ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಎಷ್ಟೇ ಉಪಯೋಗಿಸ್ಕೊಳ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳಿದರೆ ಮುಂದಿನ ಜನಾಂಗ ಅಥವಾ ಮುಂದಿನ ಪೀಳಿಗೆಗೆ ನಾವು ಅದರ ಬಗ್ಗೆ ಅದನ್ನು ಏನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಸಸ್ಟೈನೇಬಲ್ ಆಗಿ ಯಾವಾಗ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತದೋ ಆವಾಗ ಅದರ ಸಾಧ್ಯತೆ ಇದೆ. ಇವರು ಹೇಳಿದಾಗೆ ಸುಮಾರು ಯಾವುದೇ ಆಗಲಿ ಸಣ್ಣ ಮನೆ ಕಟ್ಟಬೇಕಾದ್ರೂ ಸಹಿತ 1,000 ಸ್ಕ್ವೇರ್ ಫೀಟ್ ಮನೆ ಕಟ್ಟುವಾಗ ನಮಗೆ ಏನಿಲ್ಲ ಅಂತ ಹೇಳಿದ್ರೆ 1 ಸ್ಕ್ವೇರ್ ಫೀಟಿಗೆ ಸುಮಾರು 1 ರಿಂದ 1.5 ಬ್ಯಾಗ್ ವರೆಗೆ, ಐ ಮೀನ್ ಡಿಪೆಂಡಿಂಗ್ ಆನ್ ದಿ ಕನ್ಸ್ಟ್ರಕ್ಷನ್ ಮೆಥಡಾಲಜಿಯ ಮೇಲೆ ಹೋಗ್ತದೆ. ಹಾಗಾಗಿ 1500 ಮೂಟೆ ಅಂತೂ ಖಂಡಿತವಾಗಲೂ ಬೇಕು. ಅದರಲ್ಲಿ ನೀವು ಎಷ್ಟನ್ನು ಸಾಧ್ಯವಾಗಿ ಉಪಯೋಗಿಸ್ಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಆಗ್ತದೋ ಅಷ್ಟನ್ನು ಇದು ಮಾಡಿದರೆ ಬಹಳ ಒಳ್ಳೆಯದು ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಜನರಿಗೆ ಇದರ ಬಗ್ಗೆ ಅಷ್ಟು ಅನುಭವಗಳು ಅಥವಾ ಅದರ ಬಗ್ಗೆ ಪರಿಜ್ಞಾನ ಇಲ್ಲ. ಜನರಲ್ಲಾಗಿ ಏನೋ ಮಾಡ್ತೀವಿ ಅಂದರೆ ನಾವು ಮೇಸ್ತ್ರಿಗಳ ಹತ್ರ ಅಥವಾ ಮೇಸನ್ಗಳ ಹತ್ರ ಹೋಗಿ ಈ ಥರ ಮನೆ ಕಟ್ಟಿಸ್ಬೇಕು, ಯಾವುದೋ ಒಂದು ಒಳ್ಳೆ ಸಿಮೆಂಟ್ ತಗೊಳ್ಳೋಣ ಅಂತ ಹೇಳ್ತೇವೆ. ಒಳ್ಳೇದಂತ ಹೇಳಿದ್ಕೊಳ್ಳೆ ಏನಾಗ್ಬಿಡುತ್ತೆ, ಎಲ್ಲರೂ 53 ಗ್ರೇಡು ಭಾಳ ಚೆನ್ನಾಗಿದೆ, ಗ್ರೇಡ್ ಚೆನ್ನಾಗಿದೆ ಅಂತ. ನಮ್ಗೆ ಏನನ್ಸುತ್ತೆ ಅಂದರೆ ಹೈಯರ್ ಅಮೌಂಟ್ ಆಫ್ ಯಾವುದೋ 53 ಅಂತ ಕಂಡುಕೊಳ್ಳೋ ಅದೇ ಚೆನ್ನಾಗಿರ್ಬೋದು ಅಂತ. ಬಟ್ ಅದರಿಂದಾಗಿ ಆಗುವಂಥ ದುಷ್ಪರಿಣಾಮಗಳಕ್ಕಿಂತ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಒಳ್ಳೇದಕ್ಕಿಂತ ನಿಮಗೆ ಅದು ಡಿಸ್ಅಡ್ವಾಂಟೇಜ್ ಇದೆಯಲ್ಲ ಅದು ಬಹಳ ಇದೆ. ನಿಮಗೆ ಖಂಡಿತವಾಗ್ಲೂ ಯಾವುದೇ ಮನೆ ಕಟ್ಟೋದಕ್ಕೆ 53 ಗ್ರೇಡ್ ಅವಶ್ಯಕತೆ ಇಲ್ಲ, 43 ಗ್ರೇಡಲ್ಲೇ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಏನಂದರೆ ನೀವು ಬ್ಲೆಂಡೆಡ್ ಸಿಮೆಂಟನ್ನು ತಗೊಳ್ಳಿ, ಆಯಿತಾ. ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಏನಂದರೆ ಒಂದು ಸಿಮೆಂಟ್ ಹೈಡ್ರೇಷನ್ ಏನಿದೆ, ನಾವು ಕಾಂಕ್ರೀಟ್ ಮಾಡಬೇಕು ಅಂದರೆ ಸಿಮೆಂಟ್ಗೆ ನೀರು ಹಾಕಿದ ತಕ್ಷಣ ರಿಯಾಕ್ಷನ್ ಶುರುವಾಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸುಮಾರು 70 to 80 ಡಿಗ್ರಿ ಸೆಂಟಿಗ್ರೇಡು. ಮತ್ತು ಮಾಸ್ ಕಾಂಕ್ರೀಟಿಂಗ್ ಅಪ್ಲಿಕೇಶನ್ಲಿ ವಿಲ್ ಗೋ ಅಪ್ ಟು 90 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತ ಅಂದರೆ ಈ ನಾವು ಇವಾಗ ಮೇಸನ್ಗಳು ಪ್ಲಾಸ್ಟಿಂಗ್ ಮಾಡಬೇಕು ಅಂತಂದರೆ ಕೈನಲ್ಲೇ ಅವರು ಯೂಸ್ ಮಾಡ್ತಾರೆ ಸಿಮೆಂಟ್ ಮರಳನ್ನ ಮಿಕ್ಸ್ ಮಾಡಿ 1:3, 1:4, 1:6 ಮಾಡಬೇಕು ಅಂದರೆ ಪ್ರಪೋರ್ಷನ್ಸ್ ಮಾಡಿ ಅವ್ರ ಕೈಯೆಲ್ಲ ಬರ್ನ್ ಆಗುತ್ತೆ ಆ ಟೆಂಪ್ರೇಚರಿಂದ. ಬ್ಲೆಂಡೆಡ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ಅವರು ಖುಷಿಯಾಗಿ, ನಾವು ಕೆಲವು ಸೈಟ್ಗಳಲ್ಲಿ ವಿಸಿಟ್ ಮಾಡಿ ನಿಮಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ ಅಂದರೆ, ಸರ್ ನಾವು ಕೈಗಳು ಬರ್ನ್ ಆಗ್ತಾಯಿಲ್ಲ, ನಮಗೆ ವರ್ಕ್ ಮಾಡ್ಬೋದು. ಮನೆಗೆ ಹೋದರೆ ನಮಗೆ ಕೈಗಳೆಲ್ಲ ಬೊಕ್ಕೆಗಳು ಬರ್ತಾಯಿತ್ತು OPC 43 ಯೂಸ್ ಮಾಡಿದಾಗ. ಈಗ ತುಂಬ ನಾವು ಖುಷಿಯಾಗಿ ಬಂದು ವರ್ಕ್ ಮಾಡೋದಕ್ಕೆ ಅನುಕೂಲ ಆಗ್ತಾಯಿದೆ. ಮೇಯ್ನ್ಲಿ ಇದು ಏನು ಫಸ್ಟು ಈ ಕಾರ್ಮಿಕರದ್ದು ಹಿತಾಸಕ್ತಿ ನೋಡ್ತಾ ಇದ್ದೀವಿ. ಅದು ಒಂದು ಎರಡನೇ ಮುಖ್ಯ ವಿಚಾರ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ ಪ್ರಕಾರದಲ್ಲಿ ಏನಾಗ್ತದೆ ಅಂದರೆ ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆದಾಗ ಅದನ್ನು ಹೀಟ್ ಕಮ್ಮಿ ಮಾಡಲಿಕ್ಕೆ ಮೇಲೆ ಕ್ಯೂರಿಂಗ್ ಮಾಡಬೇಕಾಗ್ತದೆ.
ಸೊ ಅಂದರೆ ಮೇಲೆ ನೀರು ಹಾಕಬೇಕು ಅಂತ. ಯಾವುದೇ ಕಾಂಕ್ರೀಟ್ ಹಾಕಿದ ಕೂಡ ನಾವೇನು ಹೇಳ್ತೀವಿ ಅಂದರೆ ಕ್ಯೂರಿಂಗ್ ಎಷ್ಟು ದಿನ ಮಾಡ್ತೀರಾ? ಯಾಕೆಂದರೆ ಡೈಲಿ ಈ ರಿಯಾಕ್ಷನ್ಸು ಕಾಂಕ್ರೀಟ್ ಅಥವಾ ಸಿಮೆಂಟ್ ರಿಯಾಕ್ಷನ್ಸು ಕಂಟಿನ್ಯೂಸ್ ಆಗಿ ನಡೀತಾನೇ ಇರ್ತದೆ. ಅದರದ್ದೊಂದು ನಿರ್ದಿಷ್ಟವಾದ ಒಂದು ಸ್ಟ್ರೆಂತ್ ಬರೋವರೆಗೂ ಸಹಿತ 28 ದಿನಗಳವರೆಗೆ ಅಂತ ಹೇಳ್ತೀವಲ್ಲ, 28 ದಿನಗಳವರೆಗೆ ನಾವು ಕ್ಯೂರಿಂಗ್ ಮಾಡಲೇಬೇಕು. ಯಾವಾಗ ಹೆಚ್ಚು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗ್ತದೋ, ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಇರ್ತದೋ, ಜಾಸ್ತಿ ಕ್ಯೂರಿಂಗ್ ಮಾಡಬೇಕಾಗಿ ಬರ್ತದೆ. ಜಾಸ್ತಿ ಕ್ಯೂರಿಂಗ್ ಮಾಡಲಿಲ್ಲ ಅಂತ ಹೇಳಿದಾಗ ಅದು ಅಲ್ಲಿ ಓಪನ್ ಔಟ್ ಆಗಿ ನಿಮಗೆ ಕ್ರ್ಯಾಕ್ಸ್ಗಳು ಡೆವಲಪ್ ಆಗ್ತದೆ. ಹಾಗಾಗಿ ಕೆಲವರೆಲ್ಲ ಹೇಳ್ತಾರೆ, ಸರ್ ನಾವು 53 ಗ್ರೇಡ್ ಯೂಸ್ ಮಾಡಿದ್ದೀವಿ ಮನೆಯಲ್ಲಿ, ಆದರೂ ಇಷ್ಟೊಂದು ಕ್ರ್ಯಾಕ್ಗಳಿದೆ, ನಮಗೆ ಕ್ರ್ಯಾಕ್ಗಳೇ ಯಾಕೆ ಬರ್ತಾ ಇದೆ ಅಂತ. ಮುಖ್ಯ ಕಾರಣ ಅದರಲ್ಲಿದೆ, ಶಿಂಕೇಜ್ ಕ್ರ್ಯಾಕ್ಸ್ ಇದೆಯಲ್ಲ, ಅದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ನೀವು ಬ್ಲೆಂಡೆಡ್ ಸಿಮೆಂಟ್ನ ಉಪಯೋಗಿಸ್ಕೊಳ್ಳಿ. ಆಮೇಲೆ 53 ಗ್ರೇಡ್ಗೋಸ್ಕರನೇ ಏನು ಬೇಕಾಗಿಲ್ಲ. 53 ಗ್ರೇಡ್ ಹೇಳಿದಾಗೆ 53 ಆಗಲಿ ಅಥವಾ ಹೈಯರ್ ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿದರೆ ಜಾಸ್ತಿ ನೀವು ಕ್ಯೂರಿಂಗ್ ಮಾಡಬೇಕಾಗ್ತದೆ, ಆಯಿತಾ. ಕಂಟಿನ್ಯೂಸ್ ಆಗಿ ನೀರನ್ನ ಪೌಂಡ್ ಮಾಡಿಬಿಟ್ಟು ಮಾಡಬೇಕಾಗ್ತದೆ. ಅದೇ ನೀವು ಬ್ಲೆಂಡೆಡ್ ಸಿಮೆಂಟ್ಗಳಲ್ಲಿ ಅಷ್ಟೊಂದು ಕ್ಯೂರಿಂಗ್ ಬೇಕಾಗೋದಿಲ್ಲ, ಕಡಿಮೆ, ಏಕೆಂದರೆ ಹೀಟ್ ಆಫ್ ಹೈಡ್ರೇಷನ್ ಕಮ್ಮಿ ಇರ್ತದಲ್ವಾ. ಸೊ ಇವೆಲ್ಲ ಕಾರಣಗಳಿಂದಾಗಿ ಹೇಳೋದು ಬ್ಲೆಂಡೆಡ್ ಸಿಮೆಂಟ್ಸು ಬಹು ಮುಖ್ಯವಾದ ಒಂದು ಅಂಶ. ಆಮೇಲೆ ಹೇಳಿದೆ, ಈ ಬ್ಲೆಂಡೆಡ್ ಸಿಮೆಂಟ್ಸಿಂದ ನಿಮಗೆ ಅಡ್ವಾಂಟೇಜಸ್ ಏನಿದೆ ಅಂತ ಗೊತ್ತಾಯಿತು, ಅಥವಾ ಎಷ್ಟು ಉಪಯೋಗಕ್ಕೆ ನಾನು ಲಿಸ್ಟ್ ಮಾಡಿ ಹೇಳ್ತೀನಿ ಅಡ್ವಾಂಟೇಜಸ್. ವೀಕ್ಷಕರಿಗೆ ಮತ್ತಷ್ಟು ಅಡ್ವಾಂಟೇಜ್ಗಳ ಬಗ್ಗೆ, ಅಂದರೆ ಸಿಮೆಂಟಿಂದ ಆಗುವಂಥ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್ ಆಗಲೇ ಹೇಳ್ತಾ ಇದ್ರಿ ಬ್ಲೆಂಡೆಡ್ ಸಿಮೆಂಟಿಂದ ಆಗುವಂಥ ಅಡ್ವಾಂಟೇಜ್ಗಳು ಏನೆಲ್ಲ ಇರುತ್ತೆ ಅಂತ ಕಂಟಿನ್ಯೂ ಮಾಡಿ. ಬ್ಲೆಂಡೆಡ್ ಸಿಮೆಂಟ್ಸು ಈಗ ತೆಕಾಲ್ಡ್ ನ್ಯೂ ಜನ್ರೇಷನ್ ಸಿಮೆಂಟ್ಸ್ ಅಂತ ಹಲವಾರು ಥರದ ಬ್ಲೆಂಡೆಡ್ ಸಿಮೆಂಟ್ಸ್ಗಳು ಈಗ ಮಾರ್ಕೆಟ್ನಲ್ಲಿ ಬರ್ತಾ ಇದೆ. ನಮಗೆ ಪಾಪ್ಯುಲರ್ ಆಗಿ ಪೋರ್ಟ್ಲ್ಯಾಂಡ್ ಪಜುಲಾನಾ ಸಿಮೆಂಟು, ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟು, ಇವಾಗ ಕಾಂಪೋಸಿಟ್ ಸಿಮೆಂಟು ಸಹ ಪ್ರಖ್ಯಾತಿ ಪಡೀತಾ ಇದೆ. ಅದ್ರ ಜೊತೆಗೆ ಹೊಸದಾಗಿ ಇನ್ನೂ 4-5 ಸಿಮೆಂಟ್ಗಳನ್ನ ಆವಿಷ್ಕಾರ ಮಾಡಿದ್ದಾರೆ. ಇವಾಗ ಕ್ಯಾಲ್ಸೈನ್ ಕ್ಲೇ ಸಿಮೆಂಟ್ ಅಂತ ಹೇಳಿ ಆವಿಷ್ಕಾರ ಮಾಡಿದ್ದಾರೆ. ಆಮೇಲೆ ಜಿಯೋಪಾಲಿಮರ್ ಸಿಮೆಂಟ್, ವೇರ್ ಕ್ಲಿಂಕರ್ ಫ್ಯಾಕ್ಟರ್, ಅದು ಕ್ಲಿಂಕರೇ ಇಲ್ದಂಗೆ, ಅಂದರೆ ಎಮಿಷನ್ಸ್ ತುಂಬ ಕಮ್ಮಿ ಆಗಬೇಕು. ಅದು ಇನ್ನು ಯುರೋಪ್ನಲ್ಲಿ ಇವಾಗ ಶುರುವಾಗಿದೆ, ಇಂಡಿಯಾದಲ್ಲಿ ವೆರಿ ಸೂನ್ ಬರ್ತಾ ಇದೆ. ಸೊ ಹೀಗೆ ಹಲವಾರು ಇದು ನೆಕ್ಸ್ಟು ಅಂದರೆ ನೆಕ್ಸ್ಟು ಇನ್ನು 100 ಇಯರ್ಸು OPC ಬಳಕೆ ತುಂಬ ಕಮ್ಮಿ ಆಗೋಗುತ್ತೆ. ಜೊತೆಗೆ ಅಡ್ವಾಂಟೇಜಸ್ ಅಂದರೆ ಈ ಬ್ಲೆಂಡೆಡ್ ಸಿಮೆಂಟ್ ಕಾಸ್ಟ್ ಕಮ್ಮಿ, ಬಿಕಾಸ್ ನಾವು ಪರ್ಯಾಯ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ವಿ. ಅಂದರೆ ಸಪ್ಲಿಮೆಂಟರಿ ಸಿಮೆಂಟಿಷಿಯಸ್ ಮೆಟೀರಿಯಲ್, ಫ್ಲೈ ಆ್ಯಶು ಥರ್ಮಲ್ ಪವರ್ ಪ್ಲ್ಯಾಂಟ್ ಬೈ ಪ್ರಾಡಕ್ಟು, ಸ್ಲ್ಯಾಗು ಸ್ಟೀಲ್ ಪ್ಲ್ಯಾಂಟ್ ಬೈ ಪ್ರಾಡಕ್ಟು. ಹೀಗೆ ಈ ಪ್ರಾಡಕ್ಟ್ಗಳನ್ನ ಮುಂಚೆ ನಾವು ಎಸಿತಾ ಇದ್ವಿ, ಯೂಸ್ ಮಾಡ್ತಿರ್ಲಿಲ್ಲ. ಅದನ್ನು ಪರಿಷ್ಕರಿಸಿ ಯೂಸ್ ಮಾಡಿ ನಾವು ಹೊಸ ಸಿಮೆಂಟ್ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಎಕಾನಮಿ ಬರುತ್ತೆ, ಅಂದರೆ ಬೆನಿಫಿಟ್ ಟು ದಿ ಕನ್ಸ್ಯೂಮರ್ಸ್. ಆಮೇಲೆ ಯಾಕೆ ಇದು ಬಂತು ಅಂತ ಹೇಳಿದರೆ, ನಿಮಗೆ ಸಸ್ಟೈನಬಿಲಿಟಿ ಮಂತ್ರ ಏನು ಅಂತ ಹೇಳಿದಾಗ 3R ಅಂತ ಹೇಳ್ತೀವಿ, ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ. ರೆಡ್ಯೂಸ್ ಅಂದರೆ ಅದನ್ನು ಬಳಕೆಯನ್ನೇ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ರೀಯೂಸ್ ಅಂತ ಹೇಳಿದ್ರೆ ಅದನ್ನು ಬೇರೆ ಇದಕ್ಕೆ ಯೂಸ್ ಮಾಡೋ ಥರ ಇರಬೇಕು ಅಂತ. ರೀಸೈಕಲ್ ಮಾಡೋದು ಅಂತ ಹೇಳಿದರೆ ಬೇರೆ ಪ್ರಾಡಕ್ಟ್ಗಳನ್ನು ತೊಗೊಂಡು ಈ ಒಂದು ಸಿಮೆಂಟಿನ ಉತ್ಪಾದನೆಯಲ್ಲಿ ರೀಸೈಕಲ್ ಮಾಡಿ ಯೂಸ್ ಮಾಡ್ತಾ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ಹೊಸದಾಗಿ ಬರೀ ಲೈಮ್ ಸ್ಟೋನ್ನ ಉಪಯೋಗ ಅದೇ ಕಮ್ಮಿ ಆಗ್ತದೆ ಅಲ್ಲಿ. ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆಯಲ್ಲ ಅದು ಕಮ್ಮಿಯಾಗಿ ನಿಮಗೆ ರೀಯೂಸ್ ಮಾಡಿರುವಂತಹ ಮೆಟೀರಿಯಲ್ ಬಂದಾಗ ಸಸ್ಟೈನಬಿಲಿಟಿ ಆಗ್ತದೆ. ಸೊ ಹಾಗಾಗಿ ನಾವು ಸ್ಮಾರ್ಟ್ ಹೋಮ್ ಅಂತ ಏನು ಹೇಳ್ತೀವಿ ಅಂದರೆ, ಹೋಮ್ ಒಂದು ಸ್ಮಾರ್ಟ್ ಆಗಿರೋದಕ್ಕಿಂತ ಮೆಟೀರಿಯಲ್ ಶುಡ್ ಬಿ ಸ್ಮಾರ್ಟ್ ಇನಫ್, ದಿ ಟೆಕ್ನಾಲಜಿ ಶುಡ್ ಬಿ ಸ್ಮಾರ್ಟ್ ಆ್ಯಂಡ್ ದ ಯೂಸೇಜ್ ಶುಡ್ ಬಿ ಸ್ಮಾರ್ಟ್ ಅಂತ. ಸೊ ಹಾಗಾಗಿ ಈ ಸ್ಮಾರ್ಟ್ ಹೋಮ್ ಬಳಕೆಯಲ್ಲಿ ಈ ಸಿಮೆಂಟಿನ ಪಾತ್ರ ಅಷ್ಟು ಮುಖ್ಯವಾಗಿ ಮಹತ್ತರವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅದು ನೀವು ಏನು ಬೆನಿಫಿಟ್ ಇದೆ ಅಂತ, ಒಂದು ಕಾಸ್ಟ್ ಬೆನಿಫಿಟ್, ಒಂದು ಬೆನಿಫಿಟ್ ಟು ದ ಎನ್ವಿರಾನ್ಮೆಂಟ್. ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ತುಂಬ ಕಮ್ಮಿ ಆಗ್ತಾ ಇದೆ. ಜೊತೆಗೆ ವರ್ಕರ್ಸ್ ಹೆಲ್ತ್ ಈಸ್ ಸೇಫ್ ಆಯಿತಾ, ಬಿಕಾಸ್ ಆಫ್ ದಿ ನಾಟ್ ಬರ್ನಿಂಗ್ ಆಫ್ ದಿ ಹ್ಯಾಂಡ್ಸ್ ಆ್ಯಂಡ್ ಈಸಿ ಟು ವರ್ಕ್. ಜೊತೆಗೆ ವಾಟರ್ ಯೂಸೇಜ್ ಕಮ್ಮಿ ಆಗುತ್ತೆ ಬ್ಲೆಂಡೆಡ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ. ಸೊ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಕಾಂಕ್ರೀಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಕನ್ಸ್ಯೂಮ್ಡ್ ಮೆಟೀರಿಯಲ್ ಆಫ್ಟರ್ ವಾಟರ್ ಇಸ್ ದ ಫಸ್ಟ್ ಕನ್ಸ್ಯೂಮ್ಡ್ ಮೆಟೀರಿಯಲ್. ಸೊ ನೀವು ವಾಟರ್ ಬಳಕೆನ ನಾವು ಕಮ್ಮಿ ಮಾಡಿದ್ರೆ, ಈಗ ಪ್ರಪಂಚದಲ್ಲಿ 2 to 3% ಓನ್ಲಿ ಪೋರ್ಟಬಲ್ ವಾಟರ್ ಅಂತ ಹೇಳ್ತಾ ಇದ್ದೀವಿ. ಸೊ ನಾವೆಲ್ಲ ವಾಟರ್ನು ಬಿಲ್ಡಿಂಗ್ ಇವಾಗ ಕ್ರಿಯೇಟಿಂಗ್ ಕಾಂಕ್ರೀಟ್ ಜಂಗಲ್ಸು, ಎಲ್ಲ ವಾಟರ್ನು ನಾವು ಕಾಂಕ್ರೀಟ್ ಹಾಕೋದಕ್ಕೆ ಯೂಸ್ ಮಾಡಿದ್ರೆ ಕುಡಿಯೋಕ್ಕೆ ನೀರೆಲ್ಲಿದೆ ಆಯಿತಾ. ಆಲ್ರೆಡಿ ವಿ ಆರ್ ಪೇಯಿಂಗ್ 30 rupees ಪರ್ ಬಾಟಲ್ ಆಫ್ ವಾಟರ್. ಸೊ ಅದರಿಂದ ವಾಟರ್ ಕನ್ಸರ್ವೇಷನ್ ಇಂಪಾರ್ಟೆಂಟು. ಕಾಂಕ್ರೀಟ್ಗೂ ಸಹ ನಾವು ಪೋರ್ಟಬಲ್ ವಾಟರ್ನೇ ಯೂಸ್ ಮಾಡಬೇಕು ಆ್ಯಸ್ ಪರ್ IS 456 ಪ್ರಕಾರ. ಸೊ ಅದರಿಂದ ಕಾಂಕ್ರೀಟ್ನಲ್ಲಿ ವಾಟರ್ ಬಳಕೆ ಕಮ್ಮಿ ಆಗುತ್ತೆ. ಜೊತೆಗೆ ಒಂದು ಡ್ಯೂರಬಿಲಿಟಿ, ನಾವು ಒಂದು ಬಿಲ್ಡಿಂಗ್ನ 50 yearsಗೆ ಡಿಸೈನ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಈ ಬ್ಲೆಂಡೆಡ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಅದು ಲೈಫ್ ಆಲ್ಮೋಸ್ಟು 1.5 times, 75 ವರ್ಷದಿಂದ 100 ವರ್ಷ ಅಷ್ಟು ಬರುತ್ತೆ.
ಇವಾಗ ನಾನು 50 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಅದ್ರ ಬಳಕೆ ನಾವು ಪ್ಯೂರ್ OPC ಸಿಮೆಂಟ್ 43-53 ಯೂಸ್ ಮಾಡಿದ್ರೆ 30 ವರ್ಷಕ್ಕೇ ಅದು ಕ್ರ್ಯಾಕ್ ಎಲ್ಲ ಬಂದು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆದರೆ ನಾವು ಎಷ್ಟು ಖರ್ಚು ಮಾಡಬೇಕು? ಅದೇ ಬಿಲ್ಡಿಂಗ್ ಸುಮಾರು 70 ವರ್ಷ ಬಂದರೆ, ಸೊ 70 ವರ್ಷ ಆದಮೇಲೆ ಆ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಟೈಮ್ ವ್ಯಾಲ್ಯೂ ಆ ಮನಿ ನೀವು ತೊಗೊಂಡ್ರೆ ಅದಕ್ಕೆ ಸುಮಾರು 3-4 ಕೋಟಿ ಆಗುತ್ತೆ ಖರ್ಚು ಮಾಡೋದಕ್ಕೆ. ಸೊ ಆವಾಗ ಆ ಮನೆ ಸುಸ್ಥಿರವಾಗಿದ್ದರೆ 75 ವರ್ಷ ಆದ್ಮೇಲೂ ಸೊ ಅದು ಆ ಬೆನಿಫಿಟ್ ಆಫ್ ಕಾಸ್ಟ್ ಈ ಪಾಸ್ಟ್ ಟು ದ ನೆಕ್ಸ್ಟ್ ಜನರೇಷನ್ಸ್ ನಾವು ಇಲ್ಲದೆ ಇರ್ಬೋದು. ಡ್ಯೂರಬಿಲಿಟಿ ಸಸ್ಟೈನಬಿಲಿಟಿ ತುಂಬ ಇಂಪಾರ್ಟೆಂಟು. ಆಮೇಲೆ ಪುನಃ ನಾವು ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ರಿಪೇರ್ ಮಾಡಬೇಕು ಅಂತ ಅಂದರೆ ಎಷ್ಟು ಹೊಸ ಮೆಟೀರಿಯಲ್ ಯೂಸ್ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಎಷ್ಟಾಗುತ್ತೆ. ಅದರಿಂದ ಡ್ಯೂರಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಎರಡೂ ಸಹ ಈ ಬ್ಲೆಂಡೆಡ್ ಸಿಮೆಂಟ್ಸ್ ಇಂದ ನಮಗೆ ಸಿಗುತ್ತೆ, ಭಾಳ ಮುಖ್ಯ. ಆಮೇಲೆ ಇನ್ನೊಂದು ವಿಚಾರ ಇವ್ರು ಹೇಳಿದಾಗ ನಾವು ಯಾವುದೇ ಬ್ರ್ಯಾಂಡ್ಗಳ ಬಗ್ಗೆ ಹೇಳ್ತಾ ಇಲ್ಲ, ದಿಸ್ ಜೆನರಿಕ್ ಕ್ವಾಲಿಟಿ ಆಫ್ ದ ಸಿಮೆಂಟ್ ಅಂತ ಇದರಲ್ಲಿ ಹೇಳ್ತಾ ಇರೋದು. ಯಾಕಂದರೆ ನೀವು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಅದರಲ್ಲಿ ಎಲ್ಲ ಕಡೆ ಎಲ್ಲ ಬ್ರ್ಯಾಂಡ್ಗಳದ್ದು ಇವತ್ತು ಎಲ್ಲರೂ ನೀವು ಅದನ್ನು ಮಾಡ್ತಾ ಇದ್ದಾರೆ. ನಾನು ಪರ್ಟಿಕ್ಯುಲರಾಗಿ ಯಾವ ಬ್ರ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಅಥವಾ ಯಾವುದನ್ನು ತೊಗೊಂಡ್ರೂ ಸಹಿತ, ಬಟ್ ಬ್ಲೆಂಡೆಡ್ ಸಿಮೆಂಟನ್ನೇ ಮುಖ್ಯವಾಗಿ ಜನಗಳು ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ಚೆನ್ನಾಗಿ ಅದರದ್ದು ಉಪಯುಕ್ತತೆ ಬರ್ತದೆ ಅಂತ ಈ ಒಂದು ವಿಚಾರವನ್ನು ನಾವು ಜನಗಳಿಗೆ ಸಂದೇಶವನ್ನು ನೀಡುವುದಕ್ಕೆ ಬಯಸ್ತೀವಿ. ಹಾಗಾದರೆ ಯೂಶ್ವಲಾಗಿ ಈಗ ಒಂದು ಬಿಲ್ಡಿಂಗ್ಸ್ ಆಲ್ಮೋಸ್ಟ್ ಸ್ವಲ್ಪ ಒಂದು ವರ್ಷಗಳ ಕಾಲದ ನಂತರ ಬ್ರೇಕ್ ನಮಗೆ ಕಾಣಿಸುತ್ತೆ, ಬಿಕಾಸ್ ಅದು ಒಂಥರ ಬಿರುಕು ಬಿಟ್ಕೊಂಡಿರೋದು ಗೊತ್ತಾಗುತ್ತೆ. ಸೊ ಇದಕ್ಕೆ ಸಿಮೆಂಟೇ ನೇರವಾಗಿ ಕಾರಣ ಆಗುತ್ತಾ ಅಂತ? ಸಿಮೆಂಟ್ ಮೇಲೆ ನೇರ ಕಾರಣ ಅಂತ ಹೇಳೋಕ್ಕಾಗಲ್ಲ. ನಾವು ಪ್ರತಿಯೊಂದು ಕೆಲಸ ಮಾಡಬೇಕು ಅಂದ್ರೂ ಪ್ರಪೋರ್ಷನ್ಸ್ ಇದೆ. ಇವಾಗ M5 ಗ್ರೇಡ್ 1, 5, 10, ದೆನ್ M7.5 ಬಂದ್ಬಿಟ್ಟು 148, M10 ಬಂದ್ಬಿಟ್ಟು 136, M15 ಬಂದ್ಬಿಟ್ಟು 124, M20 ಬಂದ್ಬಿಟ್ಟು 1.5, 3. ಹೀಗೆ ಪ್ರತಿಯೊಂದು ಗ್ರೇಡನ್ನು ವಾಲ್ಯೂಮೆಟ್ರಿಕ್ ಇದೆ, ರೆಡಿ ಮಿಕ್ಸ್ ಕಾಂಕ್ರೀಟ್ ಇದೆ. ಅದು ಪ್ರಪೋರ್ಷನ್ನಾಗಿ ಕರೆಕ್ಟಾಗಿ ನಾವು ಕರೆಕ್ಟ್ ವಾಟರ್ ಸಿಮೆಂಟ್ ರೇಷೋ, ಎಷ್ಟು ಸಿಮೆಂಟ್ಗೆ ಎಷ್ಟು ವಾಟರ್ ಹಾಕಬೇಕು ಅದು ಪ್ರಪೋರ್ಷನ್ಸ್ ಇದೆ, ಅದನ್ನು ಕರೆಕ್ಟಾಗಿ ಹಾಕಬೇಕು. ಅದನ್ನೆಲ್ಲ ಪ್ರತಿಯೊಂದನ್ನು ಸರಿಯಾಗಿ ಯೂಸ್ ಮಾಡಿದ್ರೆ ನಾವು ಕರೆಕ್ಟಾಗಿ ಕಾಂಕ್ರೀಟ್ನ ಡಿಸೈನ್ ಮಾಡೋಕ್ಕಾಗುತ್ತೆ. ಪರಿಮಾಣ ಅಂತ ಹೇಳ್ತೀವಿ, ಅದನ್ನು ಪರಿಮಾಣ ಏನು ನಮ್ಮದು ಸ್ಲಂಪ್ ಬರಬೇಕು, ಸ್ಟ್ರೆಂತ್ ಬರಬೇಕು, ಪ್ರತಿಯೊಂದೂ ಸಹ ಕರೆಕ್ಟಾಗಿ ನಾವು ಅದನ್ನು ಡಿಸೈನ್ ಮಾಡಬೇಕು. ಅದು ಕಾಂಕ್ರೀಟ್ ಟೆಕ್ನಾಲಜಿಸ್ಟ್ ಕೈನಲ್ಲಿರುತ್ತೆ. ಮತ್ತು ಪ್ರೊಫೆಷ್ನಲ್ ಇಂಜಿನಿಯರ್ಸ್ಗಳು ಜನರಲಿ ನಮ್ಮ ಜನಗಳು, ಸಾಮಾನ್ಯ ಜನಗಳು ಕನ್ಸ್ಟ್ರಕ್ಷನ್ ಅಂತ ಅಂದರೆ ಒಬ್ಬರು ಮೇಸ್ತ್ರಿ ಕೊಟ್ಬಿಡೋಣ, ಒಬ್ಬರು ಸ್ಮಾಲ್ ಕಾಂಟ್ರಾಕ್ಟ್ ಕೊಟ್ಬಿಡೋಣ, ನನಗೆ ತುಂಬ ಕಾಸ್ಟ್ ಸೇವ್ ಆಗುತ್ತೆ, ಅವನಿಗೆ ಚೆನ್ನಾಗೆಲ್ಲ ಗೊತ್ತಿದೆ, ನಮ್ಮ ಸಂಬಂಧಿಕರು ಮನೆ ಕಟ್ಟಿದ್ದಾನೆ, ಹಾಗೆ ನಾವು ಡಿಸಿಷನ್ ತೊಗೊಳ್ಳೋದು. ಅದನ್ನು ಮಾಡಬಾರ್ದು. ಪ್ರೊಫೆಷ್ನಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇದ್ದಾರೆ ಇಂಡಿಯಾದಲ್ಲಿ, ಲಕ್ಷಾಂತರ ಜನ ಸಿವಿಲ್ ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸ್ಗಳು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಮೂಲಕ ಹೋದರೆ ಅವರಿಗೆ ನಾಲೆಡ್ಜ್ ಇದೆ, ಟೆಕ್ನಾಲಜಿ ಇದೆ, ಮತ್ತು ಅವ್ರಿಗೆ ಗೈಡೆನ್ಸ್ ಇದೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಪ್ರಕಾರ ಮಾಡಿದ್ರೆ ಕಟ್ಟಡಗಳಲ್ಲಿ ಬಿರುಕುಗಳು ಬರೋದಿಲ್ಲ ಮತ್ತು ಕಟ್ಟಡಗಳು ಸುಸ್ಥಿರವಾಗಿರ್ತವೆ. ಜೊತೆಗೆ ಬ್ಲೆಂಡೆಡ್ ಸಿಮೆಂಟ್ಸು ಇನ್ನು ನಮ್ಮ OPC 43-53 ಯೂಸೇಜು ಇನ್ನು ಈವನ್ ರಿಟೇಲ್ ಸೆಗ್ಮೆಂಟಲ್ಲೂ ಇದೆ, ಅದೆಲ್ಲ ಕಮ್ಮಿ ಆಗಬೇಕು. ಪ್ರತಿಯೊಬ್ಬರು ಸಹ ಬ್ಲೆಂಡೆಡ್ ಸಿಮೆಂಟ್ಸ್ಗೆ ಹೋಗಬೇಕು. ಕಾಂಕ್ರೀಟ್ ಮಾಡಬೇಕಂದ್ರೆ ರೆಡಿಮಿಕ್ಸ್ ಕಾಂಕ್ರೀಟ್ ಕಂಪ್ನಿಗಳಿಗೆ ಹೋಗ್ಬೇಕು, ಯಾಕೆಂದರೆ ಅಲ್ಲಿ ಮಿಶ್ರಣವನ್ನು ವೈಜ್ಞಾನಿಕ ರೀತಿಯಲ್ಲಿ ಸರಿಯಾಗಿ ಮಾಡ್ತಾರೆ. ಅದೆಲ್ಲ ಮಾಡಿದ್ರೆ ನಮಗೆ ಸುಸ್ಥಿರವಾದ ಕಟ್ಟಡ ಕಟ್ಟಲು ಈಸಿ ಆಗುತ್ತೆ, ಡ್ಯೂರಬಿಲಿಟಿನೂ ಎನ್ಹಾನ್ಸ್ಮೆಂಟ್ ಆಗುತ್ತೆ. ಪ್ರೊಸೀಜರ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇಸ್ ನಾಟ್ ಎವ್ರಿಬಡೀಸ್ ಗೇಮ್, ಅದನ್ನೊಂದು ತಿಳ್ಕೊಬೇಕು. ಅದನ್ನೇ ನಾನು ಹೇಳ್ತಾ ಇದ್ದಿದ್ದು ಏನಂದರೆ, ನಾನು ಲಾಸ್ಟ್ ಕೆಲವೊಂದು ಪ್ರೋಗ್ರಾಮಲ್ಲೂ ಹೇಳ್ತಾ ಬಂದಿದ್ದೆ, ನಮ್ಮ ಭಾರತದ ಕಟ್ಟಡ ಸಂಹಿತೆ ಅಥವಾ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತ ಇದೆ. ಸೊ ಅದರಲ್ಲಿ ಸಮಗ್ರವಾಗಿ ಒಂದು ಬಿಲ್ಡಿಂಗಲ್ಲಿ ಏನೇನು ಬರಬೇಕು, ಯಾವ ರೀತಿಯಲ್ಲಿ ಇರಬೇಕು, ಹೇಗಿರಬೇಕು ಅಂತ ಇಡೀ ನಮ್ಮ ದೇಶದ ಎಲ್ಲ ವಿವಿಧ ಝೋನ್ಗಳಿಗೆ ಅನ್ವಯವಾಗುವಂತೆ ಅದನ್ನು ಮಾಡಿಟ್ಟಿದ್ದಾರೆ. ಅದರ ಬಗ್ಗೆ ತಿಳ್ಕೊಂಡಿರುವಂತಹ ಇಂಜಿನಿಯರ್ಗಳಾಗಲಿ ಅಥವಾ ಅದರ ಬಗ್ಗೆ ತಿಳ್ಕೊಂಡಿರುವಂತಹ ಟೆಕ್ನಾಲಜಿಸ್ಟ್ಗಳಿಂದ ನಿಮಗೆ ಗೊತ್ತಾಗ್ತದೆ. ಯಾಕೆಂದರೆ ಒಬ್ಬ ಮೇಸ್ತ್ರಿ ಅಥವಾ ಒಬ್ಬ ಇವರಿಗೆ ಹೋದಾಗ ನಿಮಗೆ M10 ಅಂದ್ರೇನು, M15, M20 ಅಂದರೆ ಏನಂತ ಗೊತ್ತಿರೋದಿಲ್ಲ ಅವರಿಗೆ. ಏನಂದರೆ ಸಿಮೆಂಟ್, ಕಾಂಕ್ರೀಟ್ ಅಂದರೆ ಏನು ತಿಳ್ಕೊಂಡ್ಬಿಡ್ತಾರೆ, ಸಿಮೆಂಟು, ಜಲ್ಲಿ, ಮರಳು ಅದರ ಮಿಶ್ರಣ ಅಂತ ತಿಳ್ಕೊಂಡು ನೀರು ಜಾಸ್ತಿ ಆಗ್ತದೆ. ಯಥೇಚ್ಛವಾಗಿ ಇನ್ನೊಂದು ಹೇಳ್ತೀನಿ, ನಾವು ನೋಡ್ತಿರ್ತೀವಿ ಕಾಂಕ್ರೀಟ್ ಮಿಕ್ಸರ್ ಬರುತ್ತೆ ಒಂದು, ಆಮೇಲೆ ಅಲ್ಲಿ ಒಬ್ಬ ಅನ್ಎಜುಕೇಟೆಡ್, ಅವ್ರು ಓದಿದಾರೋ ಏನೋ ಗೊತ್ತಿಲ್ಲ, ಅವರೇ ಕಾಂಕ್ರೀಟ್ ಟೆಕ್ನಾಲಜಿಸ್ಟು, ಅವರು ಮೇಲ್ಗಡೆ ಅವ್ರು ಹೇಳ್ತಾ ಇರ್ತಾರೆ, ನೀರು ಜಾಸ್ತಿ ಹಾಕಪ್ಪ ನೀನು, ನನಗೆ ವರ್ಕಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನೀರು ಹಾಕಿಬಿಡ್ತಾರೆ. ಯಥೇಚ್ಛವಾಗಿ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ, ನೀರು ನಾವು ಕಾಂಪ್ಯಾಕ್ಷನ್ ಮಾಡಿದ್ಮೇಲೆ ಮೇಲ್ಗಡೆ ತೇಲಕ್ಕೆ ಶುರು ಮಾಡುತ್ತೆ, ಆವಾಗ ಏನಾಗುತ್ತೆ ಅಂದರೆ ಕ್ರ್ಯಾಕ್ಸ್ ಬರುತ್ತೆ. ಓಕೆ, ಅದು ಮೇನ್ ಕಾರಣ. ಸೊ ಸರಿಯಾದ ಪ್ರಮಾಣದಲ್ಲಿ ನಾವು ಇದು
0.5 ವಾಟರ್ ಸಿಮೆಂಟ್ ರೇಷಿಯೋ design ಮಾಡಿ. ಡಿಸೈನ್ ಮಾಡ್ತೀವಿ ಬೇಸ್ಡ್ ಆನ್ ದಿ ಗ್ರೇಡ್ ಆಫ್ ಕಾಂಕ್ರೀಟು. ಅದನ್ನು ಡಿಸೈನ್ ಮಾಡಿ ಪಕ್ವವಾಗಿ ನಾವು ಅದನ್ನು ಎಷ್ಟು ನೀರು ಬೇಕೋ ಅಷ್ಟೇ ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ ನಾವು ಇದು ಕಾಂಕ್ರೀಟ್ನ ಸರಿಯಾದ ರೀತಿಯಲ್ಲಿ ನಾವು ಅದಕ್ಕೆ ತಯಾರು ಮಾಡಿದ್ರೆ ಅದು ಕರೆಕ್ಟಾಗಿ ಸ್ಟ್ರೆಂತ್ ಅಟೈನ್ ಆಗುತ್ತೆ. ಎಸ್ ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು. ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರೆ. ಬಿಕಾಸ್ ಯೂಶುವಲ್ ಆಗಿ ಸಿಮೆಂಟ್ ಬಗ್ಗೆ ಅಷ್ಟಾಗಿ ಯಾರಿಗೂ ಕೂಡ ನಾಲೆಜ್ ಇರಲ್ಲ. ಮನೆ ಕಟ್ಟುವಂತಹ ವಿಚಾರದಲ್ಲಿ ಆಗಲೇ ಹೇಳಿದ ಹಾಗೆ ಲೈಕ್ ಬೇರೆಯವ್ರು ಏನು ಹೇಳ್ತಾರೆ ಅದನ್ನೇ ನಂಬಿಕೊಂಡು ಮನೆಯನ್ನು ಕಟ್ಟೋದಕ್ಕೆ ಮುಂದಾಗಿರ್ತಾರೆ. ಬಟ್ ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರೆ ಧನ್ಯವಾದಗಳು ಸರ್ ಇಬ್ರಿಗೂ ಕೂಡ. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಎಲ್ಲ ವೀಕ್ಷಕರು ಮತ್ತೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸಹ. ಎಲ್ಲರೂ ತಮ್ಮ ಸುಸ್ಥಿರವಾದ ಮನೆಗಳನ್ನು ಬ್ಲೆಂಡೆಡ್ ಸಿಮೆಂಟ್ಸು, ಕಾಂಪೋಸಿಟ್ ಸಿಮೆಂಟ್ಸ್ಗಳನ್ನ ಯೂಸ್ ಮಾಡಿ ಕಟ್ಟಿ. OPC 4353 ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವು. ಅದು ಬೇಕಿಲ್ಲ. ನಿಮ್ಮ ಮನೆ ಕಟ್ಟಬೇಕು ಅಂದರೆ ಅದು ಬೇಕಿಲ್ಲ. ಅದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಿಗೆ ಬೇಕಾಗುತ್ತೆ. ಮನೆ ಕಟ್ಟಬೇಕಂದ್ರೆ ಬ್ಲೆಂಡೆಡ್ ಸಿಮೆಂಟೇ ಸಾಕು. ಅದು ಸರಿಯಾದ ಪ್ರಮಾಣದಲ್ಲಿ ಒಳ್ಳೆ ಇಂಜಿನಿಯರ್ನ ಯೂಸ್ ಮಾಡಿಕೊಂಡು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ತಾವು ಮನೆಗಳನ್ನ ಕಟ್ಟಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾರೆ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.